ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಭ್ರಮೆ ಹುಟ್ಟಿಸುವ ಅಣಬೆ, ಮುಟ್ಟಿದ್ರೆ ನೀಲಿ ಬಣ್ಣಕ್ಕೆ ತಿರುಗುವಂತಹ ಅಣಬೆ, ಬೇಯಿಸದೆ ತಿಂದ್ಬಿಟ್ರೆ ಮುಗೀತು ಅಷ್ಟೇ. ಯಾವ ಕತೆ ಇದು? ಆ ಅಣಬೆ ತಿಂದವರು ಆಸ್ಪತ್ರೆ ಪಾಲಾಗಿದ್ಯಾಕೆ? ಆ ಕತೆ ಹೇಳ್ತೀನಿ ಕೇಳಿ. ವಿಜ್ಞಾನಿಗಳು ಲ್ಯಾನಾ ವೋವಾ ಏಷಿಯಾಟಿಕಾ ಅನ್ನುವಂತಹ ಒಂದು ಕುತೂಹಲಕಾರಿ ಅಣಬೆಯೊಂದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅದನ್ನು ತಿಂದವರಿಗೆ ಭ್ರಮೆ ಹುಟ್ಟಿಸೋದು ಆ ಅಣಬೆಯ ವಿಶೇಷತೆ. ಚೀನಾದ ಯುನಾನ್ ಪ್ರಾಂತ್ಯದಲ್ಲಿ ಈ ಅಣಬೆ ತಿಂದು ಆಸ್ಪತ್ರೆ ಸೇರೋ ಪ್ರಕರಣ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸರಿಯಾಗಿ ಬೇಯಿಸದೆ ತಿನ್ಬೇಡ್ರು ಅಂತ ಎಷ್ಟು ಹೇಳಿದ್ರೂ ಕೇಳಿಸ್ಕೊಳ್ಳದಂಥ ಅಲ್ಲಿನ ಮಂದಿ ಅಣಬೆಯನ್ನು ಅರೆಬರೆ ಬೇಯಿಸಿ ತಿಂದು ಭ್ರಮೆಗೊಳಗಾಗಿ ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ. ಈ ಅಣಬೆಯನ್ನು ತಿಂದಂಥ ಎಲ್ರಿಗೂ ಇದೇ ರೀತಿಯ ಭ್ರಮೆ ಸೃಷ್ಟಿಯಾಗ್ತಾ ಇದೆಯಂತೆ. ಕಾಲಿನ್ ಡೊಮೌರ್ ಎನ್ನುವಂತಹ ಸಂಶೋಧಕರು ಈ ರಹಸ್ಯವನ್ನು ಬಿಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಚೀನಾದ ಯುನಾನ್ ಪ್ರಾಂತ್ಯದಲ್ಲಿ ಜಿಯಾನ್ ಶೋ ಕ್ವಿಂಗ್ ಅಂತ ಇದನ್ನು ಕರೀತಾರೆ. ಅದರ ಅರ್ಥ ಮುಟ್ಟಿದ್ರೆ ನೀಲಿ ಬಣ್ಣಕ್ಕೆ ತಿರುಗುವಂತಹ ಅಣಬೆ ಅಂತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಣಬೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ಇದನ್ನು ಸರಿಯಾಗಿ ಬೇಯಿಸದೆ ತಿಂದರೆ ವಿಚಿತ್ರವಾದಂತಹ ಭ್ರಮೆಗಳು ಅಂದರೆ ಹ್ಯಾಲುಸಿನೇಷನ್ ಉಂಟಾಗುತ್ತೆ. ಈ ಅಣಬೆ ಬಗ್ಗೆ ಕೆಲವು ಕುತೂಹಲಕಾರಿ ವಿಚಾರಗಳಿವೆ, ಹೇಳ್ತಾ ಹೋಗ್ತೀನಿ ಕೇಳಿ. ನೀಲಿ ಬಣ್ಣಕ್ಕೆ ತಿರುಗುವಂಥ ಅಂದರೆ ಆಕ್ಸಿಡೇಷನ್ ಆಗುವಂತಹ ಈ ಅಣಬೆಯನ್ನು ಕತ್ತರಿಸಿದಾಗ ಅಥವಾ ಬಲವಾಗಿ ಒತ್ತಿದಾಗ ಅದರಲ್ಲಿರುವಂತಹ ರಾಸಾಯನಿಕ ಗಾಳಿ ಸಂಪರ್ಕಕ್ಕೆ ಬಂದು ಕ್ಷಣಾರ್ಧದಲ್ಲಿ ಅದು ಗಾಢ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದು ಈ ಅಣಬೆಯ ಪ್ರಮುಖವಾದಂತಹ ಗುರುತು. ಇನ್ನು ಕಿರುಮಾನವರು ಕಾಣಿಸುವಂತಹ ಒಂದು ಭ್ರಮೆ ಅಂದರೆ ಲಿಟಲ್ ಪೀಪಲ್ ಹ್ಯಾಲುಸಿನೇಷನ್ ಅಂತಾರಲ್ಲ, ಅಂದರೆ ಈ ಅಣಬೆಯನ್ನು ಸರಿಯಾಗಿ ಬೇಯಿಸದೆ ತಿಂದುಬಿಟ್ರೆ ಭ್ರಮೆ ಇದೆಯಲ್ಲ ಭಾಳ ವಿಶಿಷ್ಟ. ತಿಂದವರು ತಮಗೆ ಸುತ್ತಮುತ್ತ ಇರುವಂಥ ಜನ ಇದ್ದಾರಲ್ಲ ಎಲ್ಲರೂ ಪುಟ್ಟಕ್ಕೆ ಕಾಣ್ತಾರಂತೆ, ಟೈನಿ ಪೀಪಲ್ ಅಥವಾ ಸಣ್ಣ ಪ್ರಾಣಿಗಳು ಓಡಾಡ್ತಾ ಇರುವಂತೆ ಕಾಣಿಸುತ್ತಂತೆ. ಅದನ್ನು ವೈದ್ಯಕೀಯ ಭಾಷೆಯಲ್ಲಿ ಆಲಿಸ್ ಇನ್ ವಂಡರ್ಲ್ಯಾಂಡ್ ಸಿಂಡ್ರೋಮ್ ಅಂತ ಹೋಲಿಸ್ತಾರೆ. ಇದು ಮ್ಯಾಜಿಕ್ ಮಶ್ರೂಮ್ ಅಲ್ಲ. ಸಾಮಾನ್ಯ ಮ್ಯಾಜಿಕ್ ಮಶ್ರೂಮ್ಗಳಲ್ಲಿ ಈ ಸೈಲೋಸೈಬಿನ್ ಅನ್ನೋದು ಅಂಶ ಇರುತ್ತೆ, ಆದರೆ ಈ ಲ್ಯಾನಾ ವೋವಾ ಏಷಿಯಾಟಿಕಾ ಅಣಬೆಯಲ್ಲಿ ಆ ಅಂಶ ಇಲ್ಲ. ಇದರಲ್ಲಿರುವಂತಹ ವಿಷಕಾರಿ ಅಂಶಗಳು ಇನ್ನೂ ಪೂರ್ತಿಯಾಗಿ ಸಂಶೋಧನೆಗೆ ಒಳಗಾಗಿಲ್ಲ. ಇದರ ಭ್ರಮೆಯ ಒಂದು ರೀತಿಯ ವಿಷಪೂರಿತ ಸ್ಥಿತಿ ಇದೆಯಲ್ಲ, ಟಾಕ್ಸಿಸಿಟಿ, ಅದು ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸಂಶೋಧನೆ ಆಗ್ತಾ ಇದೆ. ಅಡುಗೆಯಲ್ಲಿ ಬಳಕೆ ಮಾಡುವಂಥದ್ದು ಇದರಲ್ಲಿ ಚೀನಾದಲ್ಲಿ ಇದನ್ನು ಅತ್ಯಂತ ರುಚಿಕರ ಅಣಬೆ ಅಂತಲೇ ಪರಿಗಣಿಸಲಾಗುತ್ತೆ. ಇದನ್ನು ತಿನ್ನೋ ಮೊದಲು ಅತಿ ಹೆಚ್ಚು ಉಷ್ಣತೆಯಲ್ಲಿ ಅಂದರೆ ಹೈ ಟೆಂಪ್ರೇಚರಲ್ಲಿ ಚೆನ್ನಾಗಿ ಬೇಯಿಸಲೇಬೇಕು, ಅದು ಕಡ್ಡಾಯ. ಸರಿಯಾಗಿ ಬೆಂದರೆ ಅದರಲ್ಲಿರುವಂತಹ ವಿಷಕಾರಿ ಅಂಶಗಳು ನಾಶ ಆಗುತ್ತೆ, ಆಗ ಇದು ತಿನ್ನೋದಕ್ಕೆ ಯೋಗ್ಯ ಆಗುತ್ತೆ. ಅದ್ಯಾಕೆ ಈ ಅಣಬೆ ಎಲ್ಲರಿಗೂ ಒಂದೇ ರೀತಿ ಭ್ರಮೆ ಹುಟ್ಟಿಸುತ್ತೆ? ಅದು ಹೇಗೆ ಸಾಧ್ಯ? ಇದು ಬಗೆಹರಿಯದ ಒಗಟಾಗಿ ಕಾಡ್ತಾ ಇದೆ. ಹಾಗಾಗಿ ಸಂಶೋಧಕ ಕಾಲಿನ್ ಡೊಮೌರ್ ಮತ್ತವರ ತಂಡ ವಿವಿಧ ದೇಶಕ್ಕೆ ಭೇಟಿ ಕೊಟ್ಟು ಈ ಅಣಬೆಯ ರಾಸಾಯನಿಕ ಸಂಯೋಜನೆ ಮತ್ತು ಅದರ ಪರಿಣಾಮ ಇದೆಲ್ಲವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಇರಲಿ, ಕಾಡಿನಲ್ಲಿ ಸಿಗುವಂತಹ ಅಣಬೆಗಳನ್ನು ಗುರುತಿಸೋದು ತುಂಬ ಕಷ್ಟ. ಅನೇಕ ವಿಷಕಾರಿ ಅಣಬೆಗಳು ಕೂಡ ಮುಟ್ಟಿದಾಗ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ಲ್ಯಾನಾ ವೋವಾ ಏಷಿಯಾಟಿಕಾ ನೋಡೋದಕ್ಕೆ ಸುಂದರವಾಗಿ ಜೊತೆಗೆ ರುಚಿಕರವಾಗಿದ್ದರೂ ಕೂಡ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೆ ಅದು ಆಸ್ಪತ್ರೆ ಸೇರುವಂತೆ ಮಾಡುತ್ತೆ. ಪರಿಣಿತಿ ಇಲ್ಲದೆ ಇವುಗಳನ್ನು ಸಂಗ್ರಹಿಸೋದು ಅಥವಾ ಸೇವಿಸೋದು ಪ್ರಾಣಾಪಾಯಕ್ಕೆ ಕಾರಣ ಆಗಬಹುದು. ಎಚ್ಚರಿಕೆ. ನಮಸ್ಕಾರ.